ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಮೈಲೂರಿನ ಗಾಂಧಿನಗರ ಕಾಲೋನಿಯ ಬಸವೇಶ್ವರ ಮಂದಿರ ಬೀದರ್ನ ಮೈಲೂರಿನ ಗಾಂಧಿನಗರ ಕಾಲೋನಿಯ ಬಸವೇಶ್ವರ ಮಂದಿರದ ಜೀರ್ಣೋದ್ಧಾರ ಕಾರ್ಯಕ್ರಮ ಜೊತೆಗೆ ಮೂರ್ತಿ ಅನಾವರಣ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಬಹಳ ಅದ್ಧೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಗುರುಬಸವಣ್ಣನವರ ಪೂಜಾ ವ್ರತದೊಂದಿಗೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಡಾಕ್ಟರ್ ಗಂಗಾದೇವಿ ಗುರುಬಸವಣ್ಣನವರ ಪೂಜಾ ವ್ರತದೊಂದಿಗೆ ಮೂರ್ತಿ ಅನಾವರಣ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಬಸವಧರ್ಮ ಪೀಠ ಕೂಡಲ ಸಂಗಮ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಬೀದರ್ನ ಮೈಲೂರಿನ ಗಾಂಧಿನಗರ ಕಾಲೋನಿಯ ಹಳೆಯ ಬಸವೇಶ್ವರ ಮಂದಿರದ ಜೀರ್ಣೋದ್ಧಾರ ಜೊತೆಗೆ ಗುರುಬಸವಣ್ಣನವರ ಮೂರ್ತಿ ಅನಾವರಣ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಬಹಳ ಅದ್ಧೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಬಸವಧರ್ಮ ಪೀಠ ಕೂಡಲ ಸಂಗಮದ ಪೀಠಾಧ್ಯಕ್ಷರಾಗಿರುವ ಡಾಕ್ಟರ್ ಗಂಗಾದೇವಿ ಮಾತಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಗಂಗಾದೇವಿ ಮಾತಾಜಿ ಅವರ ದಿವ್ಯ ನೇತೃತ್ವದಲ್ಲಿ ಗುರುಬಸವಣ್ಣನವರ ಪೂಜಾ ವ್ರತದೊಂದಿಗೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಮೂರ್ತಿ ಅನಾವರಣ ಜೊತೆಗೆ ಶರಣ ಸುರೇಶಕುಮಾರ ಸ್ವಾಮೀಜಿ ಅವರಿಂದ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬಳಿಕ ಶ್ರೀರಾಮ ಮಂದಿರ ವಿದ್ಯಾನಗರದಿಂದ ಬಸವೇಶ್ವರ ಮಂದಿರ ಗಾಂಧಿನಗರದವರೆಗೂ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಹಾಗೂ 108 ಮಹಿಳೆಯರು ತಲೆಯ ಮೇಲೆ ಕುಂಭ ಕಳಸ ಹೊತ್ತ 108 ಮಹಿಳೆಯರಿಂದ ಕಳಸ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಈ ಕುರಿತಂತೆ ಮುಖಂಡರಾದ ನಾಗಭೂಷಣ್ ಕಮಠಾಣಿ ಅವರು ಮಾತನಾಡಿ, ಮೈಲೂರಿನ ಗಾಂಧಿನಗರದಲ್ಲಿ ಕಲ್ಯಾಣ ಪರ್ವದಂತಹ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕಾಲೋನಿಯಲ್ಲಿದ್ದ 50 ವರ್ಷದ ಹಳೆಯ ಬಸವೇಶ್ವರ ಮಂದಿರದ ಜೀರ್ಣೋದ್ಧಾರ ಜೊತೆಗೆ ವಿಶ್ವಗುರು ಬಸವಣ್ಣನವರ ಮೂರ್ತಿ ಅನಾವರಣ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಬಹಳ ಅದ್ಧೂರಿ ಶ್ರದ್ಧೆ ಭಕ್ತಿಯಿಂದ ಹಮ್ಮಿಕೊಳ್ಳಲಾಗಿದೆ. 108 ತಾಯಂದಿರಿಂದ ಕುಂಭ ಕಳಸ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಗಾಂಧಿನಗರ, ಸಾಯಿನಗರ, ವಿದ್ಯಾನಗರ, ಶಾಸ್ತ್ರಿನಗರ, ಜಂಗಿ ಕಾಲೋನಿ, ಗುಂಬಾ ಸೇರಿದಂತೆ ನಾನಾ ಭಾಗಗಳಿಂದ ಇವತ್ತು ಬಸವಣ್ಣನವರ ಭಕ್ತಾದಿಗಳು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಿಶ್ವಗುರು ಬಸವಣ್ಣನವರ ಮೂರ್ತಿ ಅನಾವರಣ, ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾವೆಲ್ಲರೂ ಕೂಡ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಅನುಸರಿಸೋಣ, ಪಾಲಿಸೋಣ ಎಂದು ತಿಳಿಸಿದರು. ಜೊತೆಗೆ ಇದೇ ವೇಳೆ ಕಾಶಿನಾಥ್ ಬೆಳ್ದಾಳಿ ಅವರು ಮಾತನಾಡಿದರು. ಸ್ಥಿತಿಗತಿಯಲ್ಲಿರುತ್ತಿತ್ತು. ಬಸವ ಜನಿಸದಿದ್ದರೆ, ಕೂಡಲ ಸಂಗಮನ ಒಲುಮೆಯಾಗದಿದ್ದರೆ, ಕೊರಳಿನಲ್ಲಿ ಲಿಂಗ ತಾನು ಧರಿಸದಿದ್ದರೆ, ಇಷ್ಟಲಿಂಗ ಪೂಜೆ ತಾನು ಮಾಡದಿದ್ದರೆ, ದೃಷ್ಟಿಯೊಳಗೆ ಸರ್ವರೊಂದೆ ತಿಳಿಯದಿದ್ದರೆ, ತನ್ನ ದೃಷ್ಟಿಯೊಳಗೆ ಸರ್ವರೊಂದೆ
ಗತಿಯಲ್ಲಿರುತ್ತಿತ್ತು. ಲಿಂಗ ಧರ್ಮ ಏನಾಗುತ್ತಿತ್ತು, ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು. ನಾವು ಬಸವ ತತ್ವದವರು, ನಾವು ಬಸವ ನಿಷ್ಠರು ಎನ್ನುವ ನಿಜ ಸತ್ಯ ಮರೆತರೆಲ್ಲಿರುತ್ತಿತ್ತು. ಇವತ್ತ ಬಹಳ ಮಹತ್ವಪೂರ್ಣವಾದಂಥ ದಿನ. ಯಾಕೆಂದರೆ ಗಾಂಧಿನಗರ ಕಾಲೋನಿಯಲ್ಲಿ ಗುರುಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು ಬಹಳ ಮಹತ್ವಪೂರ್ಣವಾದ್ದು. ಯಾಕೆಂದರೆ ಸಿದ್ದರಾಮೇಶ್ವರರು ಹೇಳ್ತಾರೆ, ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ನಾಮವೇ ಮಂತ್ರಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಅಂದು 12ನೇ ಶತಮಾನದಲ್ಲಿಯೇ ಹೇಳಿದ್ದಾರೆ ಸಿದ್ದರಾಮೇಶ್ವರ್. ಅದರಂತೆ ಇವತ್ತ ಈ ಗಾಂಧಿನಗರ ಕಾಲೋನಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ, ಗುರು ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು ಬಹಳ ಮಹತ್ವಪೂರ್ಣವಾದ್ದು. ಮತ್ತು ಮಂಟಪನೂ ಕೂಡ ಆಗಿದೆ. ಪೂಜೆ, ಧ್ಯಾನ, ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಹಳ ಒಂಥರ ಸೂಕ್ತವಾದಂಥ ಸ್ಥಳ ಅಂತ ನಮಗೆ ಅನ್ನಿಸ್ತಾ ಇದೆ. ಶರಣರಾದಂತಹ ನಾಗಭೂಷಣ್ ಕಮಠಾಣಿಯವರು, ಅವರ ತಂದೆಯವರ ಲಿಂಗೈಕ್ಯ ಮಡಿವಾಳಪ್ಪ ಮಡೆಪ್ಪ ಕಮಠಾಣಿಯವರ ಒಂದು ಸಂಕಲ್ಪವನ್ನು ಇಂದು ಅವರು ಈಡೇರಿಸಿದ್ದಾರೆ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇನ್ನು ಈ ಒಂದು ನಗರದಲ್ಲಿ, ಈ ಭಾಗದಲ್ಲಿ ಗುರು ಬಸವಣ್ಣರ ಮೂರ್ತಿ ಮತ್ತು ಒಂದು ಮಂಟಪವನ್ನು ಮಾಡಬೇಕು ಅಂತ ಎಷ್ಟೋ ದಿನದ ಒಂದು ಸಂಕಲ್ಪ. ಆ ಸಂಕಲ್ಪವನ್ನು ಹಿಂದೆ ಈಡೇರಿಸಿತು. ಗುರು ಮಾತಾಜಿಯವರು, ಮಾತೆ ಮಹಾದೇವಿ ತಾಯಿಯವರು 10-15 ವರ್ಷದ ಹಿಂದೆ ಬಂದಾಗ ಇಲ್ಲಿ ಮಾಡೋಣ ಮಾತಾಜಿ ಅಂತ ತಿಳ್ಕೊಂಡಿರೋ ಭಾಳ ಸಂತೋಷ ರೀ, ಇಲ್ಲಿ ಕಾರ್ಯ ಮಾಡಿರಿ, ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳ್ಕೊಂಡು ಅವರು ಅಂದಿದ್ರು. ಇವತ್ತು ಬಹಳ ಖುಷಿಯಿಂದ ಅವರು ಆ ಮಾತನ್ನು ಹೇಳಿದರು. ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ಕೂಡ ಹೇಳಿದರು. ಮತ್ತು ನಮ್ಮ ತಂದೆಯವರ ಒಂದು ಸಂಕಲ್ಪವನ್ನು ಇಂದು ನಮ್ಮ ಕಾಲೋನಿಯವರ ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಮಾತಾಜಿ ಅಂತ ಹೇಳಿದರು. ನಿಜಕ್ಕೂ ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ನಾನು ಅದೇ ಹೇಳಿದೆ, ಪ್ರಾರ್ಥನೆ, ಪೂಜೆ, ಧ್ಯಾನ ಮಾಡಲಿಕ್ಕೆ ನಮ್ಮ ಸಿದ್ದರಾಮೇಶ್ವರ ಹೇಳಿದಂತೆ ಗುರು ಬಸವಣ್ಣನವರ ಒಂದು ಪೂಜೆ, ಪ್ರಾರ್ಥನೆಯಲ್ಲಿ ಆಗಲಿ ಅಂತ ತಿಳ್ಕೊಂಡು ನಾವು ಸಂತೋಷ ಪಡ್ತಾ ಇದ್ದೀವಿ. ಇಲ್ಲಿ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಗುರು ಬಸವಣ್ಣನವರ ಅನುಗ್ರಹ, ಆಶೀರ್ವಾದ ಸದಾಕಾಲ ಅವರಿಗಿರಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಶರಣರೇ, ಏನೆಂದರೆ ನಾವು 37ನೆಯ ಶರಣಮೇಳ ಪ್ರಚಾರಾರ್ಥವಾಗಿ ಇವತ್ತು ನಾಡಿನಾದ್ಯಂತ ನವೆಂಬರ್ 1ನೇ ತಾರೀಕಿನಿಂದ ಸಂಚರಿಸ್ತಾ ಇದ್ದೀವಿ. ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಎಂದಾಗ ನಾನು ಹೈದರಾಬಾದ್ ನಗರದಿಂದ ಇಲ್ಲಿ ನಾನು ಬಂದೆ. ಅಲ್ಲಿ ಪ್ರಚಾರನ ಮಾಡ್ತಾ ಇದ್ದೀವಿ, 10 ದಿನ ಅಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ಭಾಳ ಖುಷಿಯಾಯಿತು. ಕಾಲೋನದಲ್ಲಿ ಕಲ್ಯಾಣ ಕರ್ನಾಟಕದ ಅನುಭವ ಮಂಟಪದ ಒಂದಪ್ಲಿ ಗೊತ್ತಲ್ಲಿ ಹಬ್ಬದ ವಾತಾವರಣದ ಇವತ್ತು ಸುಮಾರು 50 ವರ್ಷದ ಹಳೇ ಬಸವೇಶ್ವರ ದೇವಸ್ಥಾನದ ಇವತ್ತೇನಂದ ಎಲ್ಲ ಗಾಂಧಿನಗರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಕೂತ್ಕೊಂಡು ಅದು ಜೀರ್ಣೋದ್ಧಾರ ಮಾಡಿ ವಿಶ್ವಗುರು ಬಸವಣ್ಣನ ಮೂರ್ತಿ ಅನಾವರಣ ಹಾಗೂ ಕಳಸೋರಣ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಇವತ್ತು ಸುಮಾರು ಒಂದು 8-9 ಸಾವಿರ ಜನ ಏನದ ಅಂದ್ರೆ ಗಾಂಧಿನಗರ, ಸಾಯಿನಗರ್, ವಿದ್ಯಾನಗರ, ಶಾಸ್ತ್ರಿ ನಗರ, ಜಂಗಿ ಕಾಲೋನಿ, ಗುಂಪ, CMC ಕಾಲೋನಿ ಎಲ್ಲ ನಮ್ಮದು ಕಾಲೋನಿ ಜನರೇನದ ಬಂದೇನದ ಒಳ್ಳೆ ವಿಜೃಂಭಣೆಯಿಂದ ಗೊತ್ತೇನದ ಕಳಸಾರೋಹಣ 108 ತಾಯಂದಿರು ಕಳಸಾರೋಹಣ ಮಾಡ್ಕೊಂಡು ಕಳಸಾರೋಹಣ ಮಾಡ್ತಾ ಇದ್ದಾರೆ. ಈ ಶುಭ ಸಮಾರಂಭಕ್ಕೆ ಮಾತೆ ಗಂಗಾ ಮಾತಾಜಿಯವರು ಈಗಾಗಲೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ನಮ್ಮ ನೆಚ್ಚಿನ ದಕ್ಷಿಣ ಕ್ಷೇತ್ರ ಶಾಸಕರ ತಂದೆಯವರಾದಂಥ ಸನ್ಮಾನ್ಯ ಶ್ರೀ ಕಾಶೀನಾಥ್ ಬೆಳ್ಳಳೆ ಅಣ್ಣನವರು ಸಹ ಈ ಮೆರವಣಿಗೆ ಚಾಲನೆ ಕೊಡಲು ತಮ್ಮ ಅಮೂಲ್ಯವಾದ ಧರ್ಮದ ಕೆಲಸಕ್ಕೆ ಬಂದಿದ್ದಾರೆ. ಸಮಸ್ತ ಗಾಂಧಿನಗರ ಕಾಲದ ಅವರಿಗೂ ಸಹ ಧನ್ಯವಾದ ಹೇಳಿ ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಇವತ್ತ ಒಂದು ದೇವಸ್ಥಾನ ಕಟ್ಟೋದಕ್ಕಿಂತ ಇಡೀ ಕಾಲೋನಿ ಜನ ಸೇರಿದ ವಿಶ್ವಗುರು ಬಸವಣ್ಣನ ವಚನ ನಾವು ಅನುಸರಿಸ್ತಾ ಇದ್ದದ್ದು ಬಹಳ ಮುಖ್ಯ ಅದು ಅಂತ ಹೇಳಿ ನಿಮಗೆ ಧನ್ಯವಾದ ಹೇಳಿ ನಾನು ಮುಗಿಸ್ತೇನೆ. ಆದಿವಾಸಿಯಲ್ಲ ಇದು ಬೀದರ್ ನಗರದ ಎಲ್ಲ ಸಮಸ್ತ ಜನರಿಗೆ ಒಂದು ಸಂತೋಷವಾದಂಥ ಒಂದು ಸಮಯ ಇದೆ. ಈ ಒಂದು ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ ಅಕ್ಕ ತಂಗಿಯರು, ಅಣ್ಣ ತಮ್ಮದಿರು, ಬಸವ ಭಕ್ತರು, ಹನುಮಾನ್ ಭಕ್ತರು, ಎಲ್ಲ ಭಕ್ತಾದಿಗಳಿಗೆ ನನ್ನ ಶುಭವನ್ನು ಕೋರ್ತಾ ಇದ್ದೀನಿ. ಹಾಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಳಸಾರೋಹಣ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ನಾಗಭೂಷಣ್ ಅವರ ಒಂದು ಇದರಿಂದ ಮುಖ್ಯಸ್ಥದಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ಮಾಡಲಿ.
ಇದು ಒಂದು ಕಲ್ಯಾಣ ಕರ್ನಾಟಕದ ಕಲ್ಯಾಣ ಮಂಟಪ ಒಂದು ವರ್ಷ ಒಳಗಡೆ ಚಾಲನೆಯಲ್ಲಿ ಕೊಟ್ಟು ಜನರಿಗೆ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾಗಭೂಷಣ್ ಪರಿವಾರದವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ.